ಬನ್ನಿ ಹಾಗೆ ಇವತ್ತು ನಿಮ್ಮನ್ನು ನಾನು ಮಂತ್ರಾಲಯ ರಾಯರ ಸನ್ನಿಧಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ನಾನು ನಿಮಗೆ ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ನಮ್ಮದು ಬಾದಾಮಿಂದ ಮತ್ತೆ ಮಂತ್ರಾಲಯ ಜರ್ನಿ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡಿ, ನಾವು ಬಾದಾಮಿ ಸ್ಟೇಷನಿಂದ ಗದಗ ಸ್ಟೇಷನ್ಗೆ ಬಂದಿಳಿದ್ವಿ. ಗದಗಲ್ಲಿ ಸ್ವಲ್ಪ ಪಲಾವ್ ತಿಂದುಬಿಟ್ಟು ಹಾಗೆ ಕೂತ್ಕೊಂಡಿದ್ವಿ. ನಮ್ಮದು ಟ್ರೈನ್ ಇರೋದು 2 ಗಂಟೆಗಿತ್ತು. ಬಟ್ ನಾವು ಬೇಗನೆ ಬಂದ್ವಿ, 12 ಗಂಟೆಗೆ ರೀಚ್ ಆಯಿತು ಗದಗಿಗೆ. ಬಾದಾಮಿಂದ ಡೈರೆಕ್ಟ್ ಟ್ರೈನಿಗೆ ಬಂದಿವಿ. ಮತ್ತು ನಾವು ಗದಗಿಂದ ಬುಕ್ ಮಾಡಿದ್ವಿ. ನೋಡಿ, ಗುಂಡ್ಕಲ್ ಅಂದರೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ನಾವು ಗುಂಡ್ಕಲ್ಗೆ ಬುಕ್ ಮಾಡಿಕೊಂಡಿದ್ವಿ ಆಲ್ರೆಡಿ. ಇವಾಗ ನೋಡಿ ಟ್ರೈನು ಬಂತು. ನಮ್ಮದು ಜರ್ನಿ ಗುಂಡ್ಕಲ್ಗೆ ಸ್ಟಾರ್ಟ್ ಆಯಿತು. ಯಾಕಂದರೆ ತುಂಬ ರಶ್ ಇರೋದ್ರಿಂದ ನಾವು ಬುಕ್ ಮಾಡಿದ್ವಿ ಫ್ರೆಂಡ್ಸ್. ಡೈರೆಕ್ಟು ಮಂತ್ರಾಲಯ ಇರಲಿಲ್ಲ. ಹಾಗಾಗಿ ಗುಂಡ್ಕಲ್ಗೆ ಇಳ್ಕೊಂಡು ಮತ್ತು ನಾವು ಅಲ್ಲಿಂದ ನೆಕ್ಸ್ಟ್ ಮತ್ತೆ ಮಂತ್ರಾಲಯಕ್ಕೆ ಹೋದ್ವಿ. ನೋಡಿ, ಸಿಕ್ಕಾಪಟ್ಟೆ ಬಿಸಿಲು ಅಲ್ವಾ. ಮಳೆಗಾಲದಲ್ಲಿ ಹೋದರೂ ಕಷ್ಟನೇ, ಇವಾಗ ಹೋದ್ರೂ ಕಷ್ಟನೇ ಮಂತ್ರಾಲಯದಲ್ಲಿ. ಆದರೆ ಯಾವಾಗ ರಾಯರ ಮಠಕ್ಕೆ ಹೋಗ್ತೀನೋ, ರಾಯರು ನೋಡ್ತೀನೋ ಅನ್ನೋ ಹಾಗಾಗಿಬಿಟ್ಟಿತ್ತು ನಮಗೆ. 2 ವರ್ಷದಿಂದ ಏನೋ ಹೋಗಿದ್ವಿ ನಾವು, ಅಂದರೆ ತುಂಬ ಜನ ಹೋಗಿದ್ವಿ. ಇವಾಗ ನಾವು ಬಸ್ಸಿಗೆ ಹೋಗ್ಬೇಕಾದ್ರೆ ಟ್ರೈನಿಗೆ ಹೋದ್ವಿ, ಬರಬೇಕಾದ್ರೆ ಬಸ್ಸಿಗೆ ಬಂದ್ವಿ. ಯಾಕಂದರೆ ನಾವು ಒಂದು ಕಡೆ ಜರ್ನಿ ಇದ್ದಿಲ್ಲಲ್ವ ನಮ್ಮದು. ಹಾಗಾಗಿ ಇವಾಗ ಮತ್ತೆ ನೋಡಿ ತೋರಿಸ್ತಾ ಇದ್ದೀನಿ. ನಾವು ಗುಂಡ್ಕಲ್ ಸ್ಟೇಷನಿಗೆ ಬಂದು ಇಳಿಯೋಷ್ಟೊತ್ತಿಗೆ 6:50ಕ್ಕೆ ಟ್ರೈನ್ ಹಚ್ಚಿದ್ರು, ರಾಯಚೂರು ಟ್ರೈನ್ ಹಚ್ಚಿದ್ರಲ್ಲ. ಮತ್ತು ನಾವು ಅದೇ ಟ್ರೈನಿಗೆ ಹತ್ತಿ ಕೂತ್ಕೊಂಡ್ವಿ. ನಮ್ಮದು ಮಂತ್ರಾಲಯ 8:40ಕ್ಕೆ ರೀಚ್ ಆಗುತ್ತೆ ಅಂತ ಹೇಳಿದರು. ಮತ್ತು ನಾವು ಗುಂಡ್ಕಲ್ ಸ್ಟೇಷನಿಂದ ಟಿಕೆಟ್ ತೊಗೊಂಡು ನಾವು ಮತ್ತೆ ಮಂತ್ರಾಲಯ ಟ್ರೈನ ಹತ್ತಿದ್ವಿ. ಅಲ್ಲಿ ಸಮೋಸನೇ ಜಾಸ್ತಿ ಅಲ್ವಾ ಫ್ರೆಂಡ್ಸ್, ಟ್ರೈನಲ್ಲಿ ಬೇರೆ ಯಾವುದೂ ಬರೋದಿಲ್ಲ. ಸಮೋಸ ಬಿಟ್ಟರೆ ಯಾವುದು ಬರಲಿಲ್ಲ. ಹಾಗಾಗಿ ಸಮೋಸ ತಿಂದೆ ಒಂದು, ನೋಡೋಣ ಹೇಗಿರುತ್ತೆ ಅಂತ. ನೋಡಿ, ಇವಾಗ ಮಂತ್ರಾಲಯ ಸ್ಟೇಷನು ಬಂತು. ಮಂತ್ರಾಲಯನೂ ಇಳ್ಕೊಂಡ್ವಿ. ನಾವು ಲಿಫ್ಟ್ ಹತ್ಕೊಂಡು ಬಂದ್ವಿ. ಯಾಕಂದರೆ ಜರ್ನಿ ಮಾಡಿ 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 ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಆಮೇಲೆ ಅಲ್ಲೇ ವಾಮಿಂಟ್ ಮಾಡ್ಕೊಳ್ಳೋರು ನೋಡಿ ಸಹಿತ ನಮಗೂ ವಾಮಿಂಟ್ ಬಂದುಬಿಡುತ್ತೆ ಅಲ್ವಾ ಪಾಪ. ನೋಡಿ, ಇವಾಗ ನಾವು ಬಂದು ಮಂತ್ರಾಲಯಕ್ಕೆ ಅಂದರೆ ಸ್ಟೇಷನಿಗೆ ರೀಚ್ ಆದ್ವಿ. ಆಮೇಲೆ ನಾವು ಹೊರ ಬಂದ ತಕ್ಷಣ ಆಟೋದವರು ಮತ್ತು ಎಲ್ಲ ಗಾಡಿಯವರು ಬನ್ನಿ ಬನ್ನಿ ಅಂತ ಕರೀತಾರೆ. ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಎಲ್ಲರೂ ಸಾಮಾನ್ಯವಾಗಿ ಮಂತ್ರಾಲಯ ರಾಯರ ದರ್ಶನಕ್ಕೆ ಹೋಗಿರ್ತೀರಲ್ವ. ಆದರೆ ನಾವು ಬರೋದು 2 ವರ್ಷಕ್ಕೊಮ್ಮೆ ಬರ್ತಾ ಇರ್ತೀವಿ. ಇವಾಗ ಮತ್ತೆ ನಾವು ಅಲ್ಲಿ ಗಾಡಿ ಇತ್ತು, ಗಾಡಿ ಒಳಗೆ ಬಂದ್ವಿ ನಾವು ಮಂತ್ರಾಲಯಕ್ಕೆ. ಒಬ್ರಿಗೇನೋ 50 ರೂಪಾಯಿ ತೊಗೋತಾರೆ ಟಿಕೆಟು, 4 ಜನಕ್ಕೆ 200 ರೂಪಾಯಿ ಆಯಿತು. ಹಾಗಾಗಿ ನಾವೊಂದು ಟ್ಯಾಕ್ಸಿಲಿ ಬಂದು ಮಂತ್ರಾಲಯ ರಾಯರ ಮಠಕ್ಕೆ ಹಾಗೆ ರೀಚ್ ಆಗ್ತಾಯಿದೆ. ನೋಡಿ, ಏನು ರಶ್ಶು ಅಂತೀರಾ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ರಶ್ಶು. ಯಪ್ಪ, ಏನೋ ಇಷ್ಟು ರಶ್ಶು ಯಾವಾಗ ನೋಡಿರಲಿಲ್ಲ ಅನಿಸೋತು ನನಗೆ. ಮಕ್ಕಳು ರಜೆ ಇರೋದ್ರಿಂದ ಮತ್ತೆ ಬರಬೇಕಾಯ್ತು. ಮತ್ತೇನೋ ನಾನು ಹರಕೆ ಮಾಡ್ಕೊಂಡಿದ್ದ ಅದು ಆಗಿತ್ತು ಫ್ರೆಂಡ್ಸ್. ಅದಕ್ಕೆ ಅದನ್ನು ಒಂದು ಸ್ವಲ್ಪ ನಾವು ಬಿಡೋದಿತ್ತು. ಹಾಗಾಗಿ ಬಂದು ರೀಚ್ ಆದ್ವಿ. ನಾವು ಮಂತ್ರಾಲಯ ರೀಚ್ ಆದ್ವಿ. ಫಸ್ಟು ಊಟ ಮಾಡಬೇಕಾಗಿತ್ತು. ಯಾಕೆಂದರೆ ಅಲ್ಲಿ ಯಾವ ಹೋಟ್ಲಿಗೆ ಹೋದ್ರೂ ಸಿಕ್ಕಾಪಟ್ಟೆ ರಶ್ಶು ಫ್ರೆಂಡ್ಸ್. ನಿಂತ್ಕೊಂಡು ಊಟ ಮಾಡೋಕ್ಕೂ ಸಹಿತ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ಆದರೂ ಒಂದು ಹೋಟೆಲ್ ಸಿಕ್ತು ನಮಗೆ. ಮಕ್ಕಳೆಲ್ಲ ತಂದೂರಿ ರೊಟ್ಟೆ, ಅನ್ನ, ಸಾಂಬಾರೆಲ್ಲ ಊಟ ಮಾಡಿದರು. ನಾವು ಎಲ್ಲ ಊಟ ಮಾಡಿಕೊಂಡು ನೆಕ್ಸ್ಟು ನಾವು ಮಠದ ಹತ್ರ ಬರ್ತಾಯಿದ್ದೀವಿ. ಯಾಕಂದರೆ ಮಕ್ಕಳಿಗೆ ತುಂಬ ಹಸಿವಾಗಿರೋದ್ರಿಂದ ಟ್ರೈನಲ್ಲಿ ಏನಂದರೆ ಸಮೋಸ ಅಷ್ಟೇ ತಿಂದಿದ್ರು ಅವರು. ಹಾಗಾಗಿ ನಾವು ಮತ್ತೆ ಮೊದಲು ಊಟ ಮಾಡಿಸೋಣ ಮಕ್ಕಳಿಗೆ ಅಂತ ನಮ್ಮ ಯಜಮಾನ್ರು, ಮಕ್ಕಳು ನಾವನ್ನೆಲ್ಲ ಹೋಟೆಲ್ ಹತ್ರ ಬಂದ್ವಿ. ಹೇಗೋ ಮಾಡಿ ಒಂದು ಹೋಟೆಲ್ ಸಿಕ್ತು. ಅದರಲ್ಲಿ ಊಟ ಮಾಡಿಸ್ಕೊಂಡು ನಾವು ಮತ್ತೆ ರಾಯರ ಮಠಕ್ಕೆ ರೂಮ್ ಬೇಕಾಗಿತ್ತು. ನಾವು ಆನ್ಲೈನಲ್ಲೇ ರೂಮ್ ಮಾಡೋಕ್ಕೆ ಹೋಗಿದ್ರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಬಂದಿತ್ತು. ಆದರೆ ಇಲ್ಲಿ ಬಂದು ಎಷ್ಟು ಒದ್ದಾಡಿದ್ವಿ ಅಂದರೆ ನಾವು ಅಲ್ಲೇ ನಮಗೆ ರೂಮ್ ಸಿಗಲಿಲ್ಲ. ಹಾಗಾಗಿ ನಾವು ಹೊರಗಡೆನೇ ಬಂದು ರೂಮ್ ತೊಗೊಂಡ್ವಿ. ಮತ್ತು ಅನಿವಾರ್ಯ, ಯಾಕಂದರೆ ನಾವು ಏನೂ ತೊಗೊಂಡು ಬಂದಿರಲಿಲ್ಲ. ಹೊರಗಡೆನೇ ಮಲ್ಕೊಂಡು ಬೆಳಗ್ಗೆ ರಾಯರ ನದಿಲಿ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆದರೆ ಏನೂ ತಂದಿರಲಿಲ್ಲ ಅಲ್ವಾ. ಆದರೆ ಸಿಕ್ಕಾಪಟ್ಟೆ ಸೊಳ್ಳೆ ಕಾಟ ಜಾಸ್ತಿ. ಮತ್ತು ಯಾಕೆ ಬೇಕು ಅಂತೇಳಿ ನಾವು ಆದಷ್ಟು ಆಗಲಿ ಅಂತ ಸುಮ್ಮನೆ ಅಮೌಂಟ್ ಕೊಟ್ಟು ರೂಮ್ ಬುಕ್ ಮಾಡಿಕೊಂಡು ಇಲ್ಲ. ನೋಡಿ, ಇವಾಗ ರಾಯರ ಮಠ ನಿಮಗೆ ತೋರಿಸ್ತಾ ಇದ್ದೀನಿ. ರಾಯರ ಮಠದಲ್ಲಿ ಇವಾಗ ಬೆಳಗ್ಗೆ ನಾವು ರೂಮಲ್ಲಿ ಸ್ನಾನ ಮಾಡಿಬಿಟ್ಟು ಹಾಗೆ ದರ್ಶನ ಎಲ್ಲ ಮಾಡಿಕೊಂಡು ಈ ಕಡೆ ಹೋಗೋಣ ಅಂತ ಬಂದ್ವಿ. ಸ್ವಲ್ಪ ಇಡ್ಲಿ ತಿನ್ನಿಸಿದ್ವಿ ಮಕ್ಕಳಿಗೆ. ಮತ್ತು ನಾವು ಇಡ್ಲಿ ಎಲ್ಲ ತಿಂದ್ಕೊಂಡು ರಾಯರ ದರ್ಶನ ಮಾಡಿಕೊಂಡು ಸ್ವಲ್ಪ ನದಿ ಕಡೆ ಹೋಗೋದಿತ್ತಲ್ವ, ಏನೋ ಬಿಡೋದಿತ್ತು ಅಂತ ಹೇಳಿದ್ದೆ ನಾನು ನಿಮಗೆ. ನಾವು ಹಾಗೆ ನಿಮಗೆಲ್ಲ ಗೊತ್ತಿದೆ ಅಲ್ಲಿ
ನೋಡಿ ನನಗಂತೂ ತುಂಬ ಇಷ್ಟ ಮಠಕ್ಕೆ ಬರಬೇಕು ಅಂದರೆ. ನಮ್ಮ ಕಡೆ ಹೇಳಬೇಕು ಅಂದರೆ ಹಾವೇರಿ ರಾಣೆಬೆನ್ನೂರು ಅಂದರೆ ರಾಘವೇಂದ್ರ ಸ್ವಾಮಿ ಮಠ ಯಾವುದೂ ಇಲ್ಲ. ಸಾಯಿಬಾಬಾನ ಮಠ ಇದೆ ಫ್ರೆಂಡ್ಸ್, ಆದರೆ ರಾಘವೇಂದ್ರ ಸ್ವಾಮಿ ಮಠ ಯಾವುದೂ ಇಲ್ಲ. ಹಾಗೆ ಹಾಗೂ ಹೀಗೂ ಮಾಡಿ ನಾವು ಎಲ್ಲ ಮುಗಿಸ್ಕೊಂಡು ಬಂದ್ವಿ, ದರ್ಶನನೂ ಪಡ್ಕೊಂಡ್ವಿ. ಸಿಕ್ಕಾಪಟ್ಟೆ ಕ್ಯೂ ಹಚ್ಚಿದ್ವಿ. ಕ್ಯೂ ಹಚ್ಚಿರೋದ್ರಿಂದ ನಾವು ಟಿಕೆಟ್ ತೊಗೊಂಡೆ ಸುಮ್ಮನೆ ಲೇಟ್ ಆಗುತ್ತೆ, ಯಾಕಂದರೆ ನಾವು ಮತ್ತೆ ನೆಕ್ಸ್ಟು ನಮ್ಮ ಊರಿಗೆ ವಾಪಸ್ ಬರಬೇಕಿತ್ತಲ್ವ. ಹಾಗಾಗಿ ನಾವು ಅಮೌಂಟ್ ಕೊಟ್ಟು ಟಿಕೆಟ್ ತೊಗೊಂಡು ರಾಯರ ದರ್ಶನ ಪಡ್ಕೊಂಡು ಬಂದ್ವಿ. ಆಮೇಲೆ ಅಲ್ಲಿ ಇನ್ನೊಂದು ಏನಪ್ಪ ಅಂದರೆ ಮೊಬೈಲ್ ಅಲಾವ್ ಇಲ್ಲ, ನಿಮಗೆ ಗೊತ್ತಿದೆ ಎಲ್ಲರಿಗೂ. ಕೆಲವೊಬ್ಬರು ಮೊಬೈಲನ್ನು ಇಸ್ಕೊಂಡಿದ್ರು, ಆದರೂ ನಂಗೆ ಒಳಗೆ ಮೊಬೈಲು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಇಲ್ಲೇ ನಾನು ವಿಡಿಯೋ ಮಾಡಿದೆ, ಅದು ನನ್ನ ಮಗನ ಕೈಲಿ ಕೊಡೋಷ್ಟು ಕೊಟ್ಟಿದ್ದೆ. ಆ ಜನಗಳಲ್ಲಿ ಅಲ್ಲಿ ವಿಡಿಯೋ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು. ಈ ಕಡೆ ಹೂವು ಮಾತ್ರ ತುಂಬ ಇಷ್ಟ ಆಗುತ್ತೆ ನನಗೆ, ಆದರೂ ಬಿಡಲಿಲ್ಲ. ಒಂದು 50 ರೂಪಾಯಿ ಹೂವು ತೊಗೊಂಡೆ. ಹೂವು ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಅಲ್ವಾ. ಅದರಲ್ಲೂ ಹೆಣ್ಮಕ್ಳಿಗೆ ಮಲ್ಲಿಗೆ, ಅದು ದುಂಡು ಮಲ್ಲಿಗೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ತೊಗೊಂಡ್ವಿ. ನೆಕ್ಸ್ಟು ನಾವು ಹಾಗೆ ದರ್ಶನ ಪಡ್ಕೊಳ್ಳೋಕ್ಕೆ ಟಿಕೆಟ್ ಏನು ತೊಗೊಂಡಿದ್ವಲ್ಲ, ಹಾಗಾಗಿ ನಾವು ಒಳಗಡೆ ಬೇಗ ಹೋಗಿ ದರ್ಶನ ಪಡ್ಕೊಳೋಕ್ಕೆ ಹೆಲ್ಪ್ ಆಯಿತು. ಅಲ್ಲೂ ಸಹಿತ ಸಿಕ್ಕಾಪಟ್ಟೆ ರಶ್ ಇತ್ತು. ಟಿಕೆಟ್ ತೊಗೊಂಡು ಅಂದರೆ ರಶೀದಿ ಬೇಗ ಒಂದು ರಶೀದಿಗೆ ಎಷ್ಟು ಅಮೌಂಟ್ ಇತ್ತು ಅಷ್ಟು ಅಮೌಂಟ್ ಕೊಟ್ಟು ನಾವು ಒಳಗೆ ಬೇಗ ಹೋಗಿ ರೀಚ್ ಆಗಬೇಕಲ್ವ. ನಾವು ಮತ್ತೆ ರಾತ್ರಿ ಅನ್ನೋಷ್ಟೊತ್ತಿಗೆ ರೀಚ್ ಆಗೋ ಕಾರಣ ನಾವು ಬೇಗ ರಾಯರ ದರ್ಶನ ಪಡ್ಕೊಂಡು ಹೋಗೋಣ. ಮತ್ತು ಕೆಲವೊಂದು ನಾವು ಎಲ್ಲಿ ನೋಡೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಸ್ವಂತ ಗಾಡಿಗಳಿದ್ದರೆ ಫ್ರೆಂಡ್ಸ್ ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು, ನೋಡ್ಬೋದು, ಬೇರೆ ಬೇರೆ ಜಾಗ ನೋಡ್ಬೋದು ಅಲ್ವಾ. ಆದರೆ ನಾವು ಬಸ್ಸಿಗೆ ಓಡಾಡಬೇಕು ಅಂದರೆ, ಅದರಲ್ಲೂ ಈ ಬಿಸಿಲಲ್ಲಂತೂ ಓಡಾಡೋಕ್ಕೆ ಮಕ್ಕಳು ಸ್ವಲ್ಪ ಹಿಂದೇಟಾಗ್ತಾಯಿದ್ರು. ಅದಕ್ಕೋಸ್ಕರ ನಾವು ಮೊದಲು ರಾಯರ ದರ್ಶನ ಪಡ್ಕೊಂಡು ಹೊರಗೆ ಹೋಗೋಣ ಸ್ವಲ್ಪ ಹೊತ್ತು ಅಂತ ಮೊದಲು ನಾವು ರಾಯರ ದರ್ಶನ ಪಡ್ಕೊಂಡು ನಾವು ಈ ಕಡೆ ಬಂದ್ವಿ. ಪಲ್ಲಕ್ಕಿ ಉತ್ಸವನೂ ನಡೀತಾ ಇತ್ತು ರಾಯರದು, ಅದನ್ನು ಸ್ವಲ್ಪ ವೀಡಿಯೋ ಮಾಡಿದೆ. ಸಿಕ್ಕಾಪಟ್ಟೆ ಜನ ವೀಡಿಯೋ ಮಾಡ್ತಾಯಿದ್ರು. ನಮ್ಮ ಮನೆಯವರು ನನಗೆ ತಮಾಷೆ ಮಾಡಿದರು, ಎಲ್ಲ ಯೂಟ್ಯೂಬರ್ಸ್ ಏನೋ ಕಾಣಿಸುತ್ತೆ ನೋಡು ಅಂತ. ಯಾಕಂದರೆ ಯೂಟ್ಯೂಬರ್ಸ್ ಅಂತ ನಮ್ಗೆ ಇವರೇ ಅಂತ ಗೊತ್ತಾಗೋದಿಲ್ವ, ಯಾರನ್ನ ಮಾತಾಡಿಸ್ಬೇಕು ಅಂತಲೂ ಗೊತ್ತಾಗೋದಿಲ್ಲ. ಆದರೆ ನಾವು ಎಷ್ಟು ಮಾಡಬೇಕೋ ಅಷ್ಟು ವೀಡಿಯೋನ ನಾನು ಕಷ್ಟಪಟ್ಟು ಮಾಡಿದೆ, ನನ್ನ ಮಗನೂ ಮಾಡಿದ. ನೋಡಿ ಇಷ್ಟು ವೀಡಿಯೋ ಮಾಡೋದಾಗೋದು ಲಾಸ್ಟ್, ಯಾಕಂದರೆ ಒಳಗಡೆ ಫೋನೇ ತೊಗೊಳಂಗಿಲ್ಲ. ಫೋನು ಕೈಯಾಗೂ ಇರೋದೇ ಇಲ್ಲ ಅಲ್ವಾ ಫ್ರೆಂಡ್ಸ್. ನಿಮಗೆ ಗೊತ್ತಿರುತ್ತೆ, ಎಲ್ಲರೂ ಆಲ್ರೆಡಿ ಬಂದಿರ್ತೀರ. ಮಂತ್ರಾಲಯ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ, ಅದು ನಮ್ಮ ರಾಘವೇಂದ್ರ ಸ್ವಾಮಿಗಳು ಅಂದರೆ ಎಲ್ಲರಿಗೂ ಲೈಕ್ ಆಗುತ್ತೆ. ಯಾಕಂದರೆ ಇಲ್ಲಿ ಫೋನ್ ಇರೋದು ಲಾಸ್ಟ್ ನಾವು ಅಲ್ಲಿ ಬರೋವರೆಗೂ ಮಾತ್ರ ಫೋನನ್ನು ಯೂಸ್ ಮಾಡ್ಬೋದು. ಆಮೇಲೆ ನಮ್ಮ ಬ್ಯಾಗ್ ಒಳಗೆ ಸ್ವಿಚ್ ಆಫ್ ಮಾಡಿ ಇಟ್ಕೊಂಬಿಡಿ ಅಂತಲೇ ಹೇಳ್ತಾರೆ. ನಾವು ಹಾಗೂ ಹೀಗೂ ಮಾಡಿ ರಾಯರ ದರ್ಶನ ಪಡ್ಕೊಂಡು ಹೊರಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಅಲ್ಲೇ ರಾಘವೇಂದ್ರ ಸ್ವಾಮಿ ಸನ್ನಿಧಿಯಲ್ಲೇ ಕೂತ್ಕೊಂಡಿದ್ವಿ. ಮತ್ತು ಪಲ್ಲಕ್ಕಿ ಉತ್ಸವನೂ ಸ್ಟಾರ್ಟ್ ಆಯಿತು ರಾಯರದು. ನೋಡಿ ಅದನ್ನಾದರೂ ನೋಡೋಣ ಅಂತ ನೋಡಿಬಿಟ್ಟು ಹೋಗೋಣ ಮುಂದಕ್ಕೆ ಅಂತ ನಾವು ಹಾಗೆ ನೋಡ್ಕೊತ ಸ್ವಲ್ಪ ವೀಡಿಯೋನು ಮಾಡ್ತಾಯಿದ್ದೆ. ನೋಡಿ ಆ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ರೀ. ನೋಡಿ ಪೂರ್ತಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತುಂಬ ಕಷ್ಟಪಟ್ಟು ಇದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ವಿಡಿಯೋ ಮಾಡೋದೇನೋ ದೊಡ್ಡದಲ್ಲ, ಅದನ್ನು ಡೌನ್ಲೋಡ್ ಮಾಡಿ ನಾವು ಹಾಕಬೇಕಲ್ಲ, ಸಿಕ್ಕಾಪಟ್ಟೆ ಕೆಲಸ ಆಗುತ್ತೆ. ನೋಡಿ ಇವಾಗ ರಾಯರ ಪಲ್ಲಕ್ಕಿ ಉತ್ಸವನೂ ಆಯಿತು. ನಾವು ಇದಕ್ಕೆಲ್ಲ ದೇವ್ರಿಗೆ ಕೈ ಮುಗ್ಕೊಂಡು ನಾವು ಹೊರಗಡೆ ಬಂದ್ವಿ. ಸಿಕ್ಕಾಪಟ್ಟೆನೇ ಖುಷಿ ಆಯಿತು ನನಗೆ. ನೋಡಿ ಎಷ್ಟು ಜನ ವಿಡಿಯೋ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಅಲ್ವಾ. ರಾಯರ ಮಂತ್ರಾಕ್ಷತೆ ಎಲ್ಲ ತೊಗೊಂಡ್ಬಿಟ್ಟು ಸ್ವಲ್ಪ ನದಿ ಕಡೆ ಬಂದ್ವಿ. ನಾನೇನೋ ಹೇಳಿಕೊಂಡು ಕಾಯರಿಕೆ ಕಟ್ಟಿದ್ದೆ, ಅದು ಆಗಿತ್ತಲ್ವ, ಹಾಗಾಗಿ ಅದನ್ನು ಸ್ವಲ್ಪ ನದಿಗೆ ಬಿಡೋದಿತ್ತು, ನದಿಗೆ ಹೋಗಿ ಬರೋಣ ಅಂತ ಬಂದ್ವಿ. ಇಲ್ಲಿ ಕಬ್ಬಿನ ಹಾಲು ಸಿಕ್ಕಾಪಟ್ಟೆ ಈಗ ಬಿಸಿಲಾಗಿರೋದ್ರಿಂದ ಫ್ರೆಂಡ್ಸ್ ತುಂಬಾ ಅಂದರೆ ತುಂಬ ಬಾಯಾರಿಕೆ ಆಗ್ತಿತ್ತು. ಎಷ್ಟು ನೀರು ಕುಡಿದ್ರೂ ನೀರು ಹೋಗೋದಿಲ್ಲ. ಆಮೇಲೆ ಜ್ಯೂಸ್ ಕುಡಿದ್ರೆ ಬೇಗನೆ ತಣ್ಣಗೆ ಅನ್ನಿಸ್ಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ನಾವು ಸ್ವಲ್ಪ ಕಬ್ಬಿನ ಹಾಲು ಅದನ್ನೆಲ್ಲ ಕುಡಿದ್ಬಿಟ್ಟು ನದಿ ಸೈಡ್ ಬಂದು ನಮ್ಮದೇನು ಬಿಡೋದಿತ್ತಲ್ಲ ಕಾಯನ್ನು ಬಿಟ್ಟು ನಾವು ಮತ್ತೆ ರಿಟರ್ನು ದೇವಸ್ಥಾನ ಕಡೆ ಬಂದ್ವಿ, ಅಂದರೆ ಮಠದ ಕಡೆ ಬಂದ್ವಿ. ನೋಡಿ ನದಿ ಅಷ್ಟೇನು ನೀರು ಇರಲಿಲ್ಲ ಅನಿಸುತ್ತೆ. ಆ ಸಲ ನಾನು ಬಂದಾಗ ನಾನು ಅಂದರೆ ನದಿ ಕಡೆ ಬಂದಿರಲಿಲ್ಲ, ಅಲ್ಲೇ ರಾಯರ ದರ್ಶನ ಪಡ್ಕೊಂಡು ಹೋಗಿದ್ವಿ. ಈ ಸಲ ನದಿಗೆ ಬರಬೇಕಾಯ್ತು ನಾನು. ಮತ್ತು ಖುಷಿ ಆಯಿತು ನನಗೆ.
ನೋಡಿ ರಾಯರ ದರ್ಶನ ಪಡ್ಕೊಂತಂತೂ ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ಬೋದು. ಇಲ್ಲಿ ಹಾಗೆ ನಾನು ರಾಯರ ಚಿತ್ರ ಹಾಕ್ತೀನಿ ಅಂತ ಕರೆದ್ರು, ಹಾಕ್ಸ್ಕೊಂಡೆ ನೋಡಿ. ರಾಯರ ಚಿತ್ರನೂ ಹಾಕ್ಸ್ಕೊಂಡೆ, ಖುಷಿ ಆಯಿತು ನನಗೆ. ನಮ್ಮ ಯಜಮಾನ್ರು ತಮಾಷೆ ಮಾಡ್ತಿದ್ರು, ಆದರೂ ಅವ್ರು ಏನಾದರೂ ಅಂದ್ಕೊಳ್ಳಿ ಹಾಕ್ಕೊಳ್ಳೋಣ ಅಂತ ಹಾಕ್ಸ್ಕೊಂಡೆ. ಹಾಗೆ ವಾಪಸ್ ಬಂದ್ವಿ ನಾವು ಎಲ್ಲ ದರ್ಶನ ಪಡ್ಕೊಂಡು. ವಾಪಸ್ಸು ನಾವು ಊರಿಗೆ ಬರಬೇಕಾಗುತ್ತಲ್ಲ, ಯಾಕಂದರೆ ನಮ್ಮದು ರಾಣೆಬೆನ್ನೂರು ಆಗಿರೋದ್ರಿಂದ ಬೇಗ ಊರಿಗೆ ಹೋಗಬೇಕಾಗಿತ್ತು. ಅದಕ್ಕೆ ನಾವು ಸ್ವಲ್ಪ ಅನ್ನ ಪ್ರಸಾದ ಊಟ ಮಾಡಿಕೊಂಡು, ನನಗಲ್ಲಿ ಪ್ರಸಾದದ ವಿಡಿಯೋ ಹಾಕೋದಕ್ಕೆ ಆಗಲಿಲ್ಲ, ಸಾರಿ. ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ರಶ್ ಇರುತ್ತೆ ಅಂತ. ಫೋನ್ ತೆಗಿಯೋಕ್ಕೂ ಸಹಿತ ನಮ್ಗೆ ಹಿಂದೆ ಮುಂದೆ ಬಿಟ್ಟಿರಲ್ಲ, ಆ ಥರ ನುಗ್ಲಿರುತ್ತೆ ಪ್ರಸಾದದ್ದು. ಅಲ್ಲಿಂದ ಇಲ್ಲಿ ತನಕ ಬಂದು ಪ್ರಸಾದ ತೊಗೊಂಡು ಹೋಗದೇ ಇದ್ದರೆ ಬೇಜಾರಾಗುತ್ತೆ ಅಂತೇಳಿ ನಾನು ಪ್ರಸಾದ ತೊಗೊಂಡು ನಮ್ಮ ಮಕ್ಕಳು ನಾವೆಲ್ಲ ಮತ್ತೆ ರಾಯರ ಮಠದಿಂದ ವಾಪಸ್ ಬಂದ್ವಿ. ಬೇಜಾರಾಯಿತು, ಆದರೆ ಏನು ಮಾಡೋದು, ಬರಲೇಬೇಕಲ್ವ ನಮ್ಮೂರಿಗೆ. ಮತ್ತು ನಾವು ಮಂತ್ರಾಲಯದಿಂದ ನಮ್ಮದು ಬಳ್ಳಾರಿಗೆ ಜರ್ನಿ ಸ್ಟಾರ್ಟ್ ಆಯಿತು ನೋಡಿ. ಮಂತ್ರಾಲಯದಿಂದ ನಾವು ಬಳ್ಳಾರಿಗೆ ಬಂದು, ಬಳ್ಳಾರಿಯಿಂದ ಮತ್ತೆ ನಾವು ಹೊಸಪೇಟೆಗೆ ಬಂದು ಎಷ್ಟು ಟೈಮ್ ಆಯಿತು ಗೊತ್ತಾ ಫ್ರೆಂಡ್ಸ್. ಆದರೂ ಖುಷಿ ಆಯಿತು. ಮತ್ತು ಇದು ಅಂದರೆ ಟೈಮು ನಮಗೆ ಸಮಯ ಯಾವಾಗ ಸಿಗುತ್ತೆ ಅಂತ ಗೊತ್ತಾಗಲ್ಲ. ಅದು ಹೋದಾಗೇ ನಾವು ಹೊರಗೆ ಹೋದಾಗ ಎಂಜಾಯ್ ಮಾಡಬೇಕು ಅನಿಸುತ್ತೆ. ಹೋಗ್ರಿ, ರಾಯರ ಮಠಕ್ಕೆ ಹೋದ್ರೆಲ್ಲ ರಾಯರು ಒಳ್ಳೇದು ಮಾಡ್ತಾರೆ. ನೀವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಆದಮೇಲೆ ಹೋಗ್ಬೋದು. ಎಲ್ಲರಿಗೂ ಒಳ್ಳೇದು ಮಾಡೋವಂಥ ರಾಯರವರು. ನಮಗಂತೂ ಸಿಕ್ಕಾಪಟ್ಟೆ ಒಳ್ಳೇದಾಗಿದೆ. ನಾವು ಅಂದ್ಕೊಂಡೋದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ರಾಯರು ಅಂತ ಹೇಳ್ಬೋದು ನೋಡಿ. ಇಲ್ಲಿ ಕಡೆ ಬಳ್ಳಾರಿ ಸೈಡು ಗೊತ್ತೇ ಇದೆ, ನೀವೆಲ್ಲ ಇವಾಗ ಹೋಗ್ತಾನೆ ಇರ್ತಾರೆ ಎಲ್ಲರೂ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ನೋಡಿ. ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಕ್ಷಮೆ ಇರಲಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.